ಜೂನ್ 26 ಗುರುವಾರದ ದಿನ ಆರಿದ್ರಾ ನಕ್ಷತ್ರದೊಂದಿಗೆ ಆಷಾಢ ಮಾಸವು ಆರಂಭವಾಗಿ ಜುಲೈ 24ನೆಯ ತಾರೀಕು ಗುರುವಾರದ ದಿನ ಅಮಾವಾಸ್ಯೆಯ ಮೂಲಕ ಮುಕ್ತಾಯವಾಗುತ್ತೆ. ಈ ಮಾಸದಲ್ಲಿ ಏನು ಮಾಡಬೇಕು, ಏನು ಮಾಡಬಾರದು, ಸರ್ವಶತ್ರುಬಾಧೆ ದುಷ್ಟಶಕ್ತಿಗಳ ನಿವಾರಣೆಗೆ ಮನೆಯಲ್ಲಿ ಯಾವ ವಿಶೇಷ ದೀಪವನ್ನು ಬೆಳಗಿಸಬೇಕು, ವಾರಾಹಿ ಅಮ್ಮನವರ ಯಾವ 12 ನಾಮಗಳನ್ನು ಹೇಳಿಕೊಂಡರೆ ಅದ್ಭುತ ಯಶಸ್ಸು, ವರ್ಷಪೂರ್ತಿ ದೇವಿಯ ರಕ್ಷಣೆಯ ಜೊತೆಗೆ ಹಣದ ಏಳಿಗೆಯನ್ನು ನೀವು ಕಾಣಬಹುದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ಆಷಾಢ ಮಾಸಕ್ಕೆ ಉತ್ತರಾಷಾಢ ನಕ್ಷತ್ರ ಎನ್ನುವ ಹೆಸರನ್ನು ಇಡಲಾಗಿದೆ. ಮತ್ತೊಂದೆಡೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಪ್ರತಿ ತಿಂಗಳು ಹುಣ್ಣಿಮೆಯ ದಿನದಂದು ಚಂದ್ರನಿರುವ ನಕ್ಷತ್ರದ ಹೆಸರನ್ನು ಆಯಾ ಮಾಸಕ್ಕೆ ಇಡಲಾಗುತ್ತೆ. ಈ ಮಾಸದಲ್ಲಿ ಚಂದ್ರನು ಉತ್ತರಾಷಾಢ ನಕ್ಷತ್ರದಲ್ಲಿ ಇರುವುದರಿಂದ ಇದನ್ನು ಆಷಾಢ ಮಾಸವೆಂದು ಕರೆಯಲಾಗುತ್ತದೆ. ಈ ಮಾಸದಲ್ಲಿ ಪೂಜೆ ಪುನಸ್ಕಾರದ ಜೊತೆಗೆ ಮಹಾಲಕ್ಷ್ಮಿಯ ಪೂಜೆ, ದುರ್ಗಾ ಮಾತೆಯ ಪೂಜೆ, ವಿಷ್ಣುದೇವರ ಪೂಜೆ ಮಾಡುವುದು ತುಂಬಾ ವಿಶೇಷ. ಸಕಲ ಇಷ್ಟಾರ್ಥಗಳ ಈಡೇರಿಕೆಯ ಮಾಸ ಎಂದು ಆಷಾಢ ಮಾಸಕ್ಕೆ ಕರೆಯಲಾಗುತ್ತದೆ. ಚಾತುರ್ಮಾಸ ಕೂಡ ಆಷಾಢ ಮಾಸದಿಂದ ಪ್ರಾರಂಭವಾಗುತ್ತೆ. ಈ ಮಾಸದಲ್ಲಿ ಭಗವಾನ್ ವಿಷ್ಣು 4 ತಿಂಗಳುಗಳ ಕಾಲ ದೀರ್ಘ ವಿಶ್ರಾಂತಿಗೆ ಹೋಗುತ್ತಾನೆ, ಅಂದರೆ ನಿದ್ರೆಗೆ ಜಾರುತ್ತಾನೆ. ಈ ಕಾರಣದಿಂದ ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡುವುದು ನಿಷಿದ್ಧವಾಗಿರುತ್ತದೆ. ಮದುವೆ, ಗೃಹ ಪ್ರವೇಶ, ಶಂಕುಸ್ಥಾಪನೆಯಂತಹ ಶುಭ ಕಾರ್ಯಗಳನ್ನು ಈ ಮಾಸದಲ್ಲಿ ಮಾಡಬಾರದು. ಈ ಮಾಸವನ್ನು ಶೂನ್ಯ ಮಾಸವೆಂದು ಕೂಡ ಕರೆಯಲಾಗುತ್ತದೆ. ಪೂಜೆ ಆರಂಭವಾಗುವುದೇ ಆಷಾಢ ಮಾಸದಲ್ಲಿ. ಈ ಮಾಸದಲ್ಲಿ ಹೊಸ ಏಕಾದಶಿ ಅಂದರೆ ಮೊದಲ ಏಕಾದಶಿ ಆರಂಭವಾಗುತ್ತದೆ. ಸಾಕ್ಷಾತ್ ವಿಷ್ಣು ದೇವರು 4 ತಿಂಗಳುಗಳ ಕಾಲ ಯೋಗ ನಿದ್ರೆಗೆ ಜಾರುವ ಸಮಯ ಇದಾಗಿದ್ದು, ಈ ಮಾಸದಲ್ಲಿ ಹಗಲು ಕಡಿಮೆಯಾಗುತ್ತೆ, ರಾತ್ರಿ ಹೆಚ್ಚಾಗುತ್ತೆ. ಈ ಮಾಸದಲ್ಲಿ ಸಕಲ ಜೀವರಾಶಿಗಳಿಗೂ ರೋಗಗಳು ಉಲ್ಬಣವಾಗುತ್ತದೆ. ಈ ಮಾಸದಲ್ಲಿ ಅತ್ತೆ ಸೊಸೆ ಒಂದೇ ಜಾಗದಲ್ಲಿ ಇರಬಾರದು, ಗಂಡ ಹೆಂಡತಿ ಸೇರಬಾರದು. ಈ ಸಮಯದಲ್ಲಿ ಗಂಡ ಹೆಂಡತಿ ಸೇರಿದರೆ ಹುಟ್ಟುವ ಮಗುವಿಗೆ ಅನಾರೋಗ್ಯದ ಸಮಸ್ಯೆಗಳು ಬರುತ್ತದೆಂದು ನಂಬಲಾಗುತ್ತೆ. ಆಷಾಢದಲ್ಲಿ ಪ್ರತಿ ಶುಕ್ರವಾರ ನಿಮ್ಮೂರಿನ ಗ್ರಾಮ ದೇವತೆಯರಿಗೆ ಅನ್ನವನ್ನು ನೀಡಿ ಬೇಡಿಕೊಂಡರೆ ಯಾವುದೇ ರೋಗ ರುಜಿನಗಳು ಹತ್ತಿರುವ ಸುಳಿಯದಂತೆ ದೇವಿಯೇ ರಕ್ಷಿಸುತ್ತಾಳೆ. ಈ ಮಾಸದಲ್ಲಿ ಉಗ್ರ ಸ್ವರೂಪಿ ದೇವರುಗಳನ್ನು ಪೂಜಿಸಿದರೆ ಜಾತಕದಲ್ಲಿ ಇರುವಂತಹ ಪಾಪಗ್ರಹ ದೋಷಗಳು ದೂರವಾಗುತ್ತದೆ. ಕಾಳಿಕಾದೇವಿ, ಚಾಮುಂಡೇಶ್ವರಿ ದೇವಿ, ಕಾಲಭೈರವೇಶ್ವರ ಸ್ವಾಮಿ, ಮಹಿಷಾಸುರ ಮರ್ದಿನಿ, ವಾರಾಹಿ ದೇವಿ ಹೀಗೆ ಉಗ್ರ ದೇವತೆಗಳನ್ನು ಈ ಆಷಾಢ ಮಾಸದಲ್ಲಿ ವಿಶೇಷವಾಗಿ ಆರಾಧಿಸಬೇಕು. ಮಂಗಳವಾರ, ಶುಕ್ರವಾರಗಳಂದು ಈ ಮಾಸದಲ್ಲಿ ರಾಹುಕಾಲದಲ್ಲಿ ದುರ್ಗಾದೇವಿಯ ಆಲಯಗಳಲ್ಲಿ ನಿಂಬೆಹಣ್ಣಿನ ದೀಪಾರಾಧನೆ ಮಾಡಿದರೆ ಕುಟುಂಬದಲ್ಲಿನ ಅನಾರೋಗ್ಯದ ಸಮಸ್ಯೆ, ಹಣಕಾಸಿನ ಕಷ್ಟ, ಶತ್ರುಬಾಧೆ, ದೃಷ್ಟಿದೋಷಗಳು ಶೀಘ್ರವಾಗಿ ದೂರವಾಗುತ್ತದೆ. ಗ್ರಾಮ ದೇವತೆಯರಿಗೆ ಬೇವಿನ ಸೊಪ್ಪನ್ನು ಅರ್ಪಿಸಿ ನಿಂಬೆಹಣ್ಣಿನ ಹಾರವನ್ನು ನೀಡಿ ನಮಸ್ಕರಿಸಿದರೆ, ಅರಿಶಿಣದ ನೀರಿನಿಂದ ಅಭಿಷೇಕವನ್ನು ಮಾಡಿಸಿದರೆ ವಿಶೇಷ ಫಲಗಳು ಪ್ರಾಪ್ತಿಯಾಗುತ್ತದೆ. ಈ ಮಾಸದಲ್ಲಿ ಕುಂಕುಮಾರ್ಚನೆ ಮಾಡುವುದು ಮಾಡಿದರೆ ದುರ್ಗೆಯ ಪರಿಪೂರ್ಣ ರಕ್ಷಣೆ ಹಾಗೂ ಅನುಗ್ರಹ ಲಭಿಸುತ್ತೆ. ಶ್ರೀಮನ್ನಾರಾಯಣನಿಗೆ ಅತ್ಯಂತ ಪ್ರಿಯವಾದ ಮಾಸಗಳಲ್ಲಿ ಆಷಾಢ ಮಾಸವು ಒಂದಾಗಿದೆ. ಈ ಮಾಸದಲ್ಲಿ ನಿಮ್ಮ ಮನೆಗೆ ಸಮೀಪವಿರುವ ವಿಷ್ಣು ಆಲಯಗಳಲ್ಲಿ ದೇಗುಲದ ಸೇವೆಯನ್ನ ಮಾಡಬೇಕು. ಅಂದರೆ ದೇವಾಲಯದ ಆವರಣವನ್ನು ನಿಮ್ಮ ಕೈನಿಂದ ಸ್ವಚ್ಛ ಮಾಡಿ ಮೆಟ್ಟಿಲುಗಳನ್ನು ತೊಳೆದು ಅರಿಶಿಣ ಕುಂಕುಮದ ಬೊಟ್ಟನ್ನು ಇಡಬೇಕು. ಗಿಡ ಮರಗಳಿಗೆ ನೀರನ್ನು ಅರ್ಪಿಸುವುದು, ಬಂದಂತಹ ಭಕ್ತರಿಗೆ ನಿಮ್ಮ ಕೈನಿಂದ ಪ್ರಸಾದ ಹಂಚುವ ಕೆಲಸವನ್ನು ಮಾಡಿದರೆ ಆರ್ಥಿಕ ಸಮಸ್ಯೆಗಳು ಬೇಗನೆ ದೂರವಾಗುತ್ತೆ. ವಿಷ್ಣು ಕೃಪೆ ಬಹಳ ಸುಲಭವಾಗಿ ಪ್ರಾಪ್ತಿಯಾಗುತ್ತೆ. ಆಷಾಢ ಮಾಸದಲ್ಲಿ ವಾರಾಹಿ ನವರಾತ್ರಿ ಆಚರಣೆ ಮಾಡಬೇಕು. ಈ ನವರಾತ್ರಿಯನ್ನು ಗುಪ್ತ ನವರಾತ್ರಿ ಎಂದು ಕೂಡ ಕರೆಯಲಾಗುತ್ತದೆ. ಸೂರ್ಯ ಮುಳುಗಿದ ಮೇಲೆ ವಾರಾಹಿ ಅಮ್ಮನನ್ನು ವಿಶೇಷ ನಿಯಮಗಳ ಮೂಲಕ ಪೂಜಿಸಿ ಆರಾಧಿಸಲಾಗುತ್ತೆ. ಈ ವಾರಾಹಿ ನವರಾತ್ರಿಯು ಈ ಮಾಸದಲ್ಲಿ ಜೂನ್ 26ರಿಂದ ಆರಂಭವಾಗಿ ಜುಲೈ 4ನೆಯ ತಾರೀಕಿಗೆ ಮುಕ್ತಾಯವಾಗುತ್ತದೆ. ಅಮರನಾಥದ ಹಿಮಲಿಂಗ ದರ್ಶನ ಪ್ರತಿ ವರ್ಷ ಆರಂಭವಾಗುವುದು ಈ ಆಷಾಢ ಸಮಯದಲ್ಲೇ. ಪ್ರಥಮ ಏಕಾದಶಿ ವ್ರತ ಆರಾಧನೆ ಬರುವುದು ಆಷಾಢದಲ್ಲಿಯೇ. ಶಿವ ಪಾರ್ವತಿಗೆ ಅಮರತ್ವದ ರಹಸ್ಯ ಹೇಳಿರುವುದು, ಗಂಗೆ ಭೂಮಿಗೆ ಉತ್ತರಾಭಿಮುಖವಾಗಿ ಹರಿದು ಬಂದಿದ್ದು ಇದೇ ಮಾಸದಲ್ಲಿ. ಮಹಾಪತಿವ್ರತೆ ಅನುಸೂಯಾದೇವಿ 4 ಸೋಮವಾರ
ಶಿವವ್ರತ ಮಾಡಿದ್ದು ಇದೇ ಆಷಾಢ ಮಾಸದಲ್ಲಿ. ಆಷಾಢದ ಶುಕ್ರವಾರಗಳಲ್ಲಿ ಲಕ್ಷ್ಮೀ ಪೂಜೆಯನ್ನು ವಿಶೇಷವಾಗಿ ಆಚರಿಸಬೇಕು. ಇನ್ನು ಈ ಮಾಸದಲ್ಲಿ ಪ್ರತಿನಿತ್ಯವೂ ಈ 12 ನಾಮಗಳನ್ನು ವಾರಾಹಿ ದೇವಿಯನ್ನು ನೆನೆದು ಹೇಳಿಕೊಂಡರೆ ಅಮ್ಮನವರ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ಮೊದಲು ಈ ನಾಮಗಳನ್ನು ಒಂದು ಪುಸ್ತಕದಲ್ಲಿ ಬರೆದಿಟ್ಟುಕೊಳ್ಳಿ. ನಾಮಗಳು ಈ ರೀತಿಯಾಗಿವೆ: ಪಂಚಮಿ ದಂಡನಾಥ, ಸಾಂಗಿತ್ಯ, ಸಮಯೇಶ್ವರಿ, ಸಮಯ ಸಂಕೇತ, ವಾರಾಹಿ, ಪೂರ್ತಿನಿ, ಶಿವ, ವಾರ್ತಾಳಿ, ಮಹಾಸೇನ, ಆಜ್ಞಾ ಚಕ್ರೇಶ್ವರಿ, ಅರಿಗ್ನಿ. ದುರ್ಗಾ ಮಾತೆಗೆ ಕೆಂಪು ಬಣ್ಣದ ಪುಷ್ಪಗಳನ್ನು ಅರ್ಪಿಸುತ್ತಾ ಈ 12 ನಾಮಗಳನ್ನು ಹೇಳಿಕೊಂಡು ವಾರಾಹಿ ದೇವಿಯ ರೂಪವನ್ನು ಮನಸ್ಸಿನಲ್ಲಿಯೇ ಸ್ಮರಿಸಿಕೊಳ್ಳಬಹುದು. ಅಥವಾ ದುರ್ಗಾದೇವಿಯ ದೇಗುಲಕ್ಕೆ ಹೋದಾಗ ಮನೆಯಲ್ಲಿ ದೀಪಾರಾಧನೆ ಮಾಡುವಾಗ ಈ 12 ನಾಮಗಳನ್ನು ಹೇಳಿಕೊಂಡು, ಅಮ್ಮ ವಾರಾಹಿ, ಈ ಆಷಾಢ ಮಾಸದಲ್ಲಿ ನಿನ್ನ ಸ್ಮರಣೆಯನ್ನು ಮಾಡಿಕೊಳ್ತಿದ್ದೀನಿ, ನಿನ್ನನ್ನು ಪೂಜಿಸುವ ಶಕ್ತಿ ಹಾಗೂ ಯೋಗ್ಯತೆಯನ್ನು ನನಗೆ ಕೊಡು, ನನ್ನ ಕುಟುಂಬದ ರಕ್ಷಣೆಯನ್ನು ಮಾಡು, ಯಾವ ದುಷ್ಟಶಕ್ತಿಗಳು ಶತ್ರುಗಳು ಮಾಡಿಸುವಂತಹ ವಾಮಾಚಾರ ಪ್ರಯೋಗಗಳ ನೆರಳು ಕೂಡ ನಮ್ಮ ಮೇಲೆ ಬೀಳದಂತೆ ರಕ್ಷಿಸು ಎಂದು ಭಕ್ತಿಯಿಂದ ಬೇಡಿಕೊಳ್ಳಬೇಕು. ದೇವಿಯ ಈ ನಾಮಗಳನ್ನು ಹೇಳಿಕೊಂಡರೆ ಕೇವಲ ದುಷ್ಟಶಕ್ತಿಗಳ ಕಾಟವಷ್ಟೇ ಅಲ್ಲದೆ ನಿಮಗಿರುವ ಆರೋಗ್ಯದ ಸಮಸ್ಯೆ, ಹಣಕಾಸಿನ ಸಂಕಷ್ಟ, ಸ್ವಂತ ಮನೆ ಮಾಡಿಕೊಳ್ಳಲು ಇರುವಂತಹ ಅಡೆತಡೆಗಳೆಲ್ಲ ಕಳೆದು ಸ್ವಂತ ಮನೆಯ ಯೋಗ ಪ್ರಾಪ್ತಿಯಾಗಿ ನಿಮ್ಮದೇ ಸ್ವಂತ ಮನೆಯಲ್ಲಿ ವಾಸಿಸುವಂತಹ ಅದೃಷ್ಟ ಶೀಘ್ರವಾಗಿ ಲಭಿಸುತ್ತೆ. ಮನೆಯಲ್ಲಿ ವಾರಾಹಿ ಅಮ್ಮನ ಫೋಟೋ ಅಥವಾ ವಿಗ್ರಹ ಇಲ್ಲವೆಂದರೂ ಅತ್ಯಂತ ಸರಳವಾಗಿ ದುರ್ಗಾದೇವಿ ಅಥವಾ ಮನೆದೇವರ ಚಿತ್ರಪಟದ ಮುಂದೆ ಕುಳಿತು ವಾರಾಹಿ ಅಮ್ಮನನ್ನು ಮನಸ್ಸಿನಲ್ಲಿಯೇ ಸ್ಮರಿಸಿಕೊಂಡು ಸುವರ್ಣಗೆಡ್ಡೆಯ ದೀಪವನ್ನು ಒಂದು ಶುಕ್ರವಾರವಾದರೂ ಸರಿ ಆಷಾಢ ಮಾಸದಲ್ಲಿ ತಪ್ಪದೆ ಬೆಳಗಿಸಬೇಕು. ಈ ಒಂದು ದೀಪವನ್ನು ವಾರಾಹಿ ನವರಾತ್ರಿಯಲ್ಲಿ ಬೆಳಗಿಸಿದರೂ ಕೂಡ ಅದ್ಭುತ ಫಲಗಳು ಪ್ರಾಪ್ತಿಯಾಗುತ್ತೆ. ಒಂದು ಸುವರ್ಣಗಡ್ಡೆಯನ್ನ ಮನೆಗೆ ತಂದು ನೀರಿನಲ್ಲಿ ತೊಳೆದು ಮಧ್ಯಭಾಗವನ್ನು ತೆಗೆದು ಎಳ್ಳೆಣ್ಣೆ ಅಥವಾ ತುಪ್ಪವನ್ನು ಹಾಕಿ ಬತ್ತಿಗಳನ್ನು ಬಳಸಿ ಅಥವಾ 3 ಬತ್ತಿಗಳನ್ನು ಈ ವಿಧವಾಗಿ ಬಿಡಿಬಿಡಿಯಾಗಿ ಕೂರಿಸಿ ದೀಪಾರಾಧನೆಯನ್ನ ಮಾಡಿ ಮರುದಿನ ಆ ಸುವರ್ಣಗಡ್ಡೆಯನ್ನು ಅಡುಗೆಗೆ ಬಳಸಬಹುದು ಅಥವಾ ಗೋಮಾತೆಗೆ ನೀಡಬಹುದು. ಇದರಿಂದ ಮನೆಯಲ್ಲಿನ ಎಲ್ಲ ಸಮಸ್ಯೆಗಳು ಕ್ರಮಕ್ರಮವಾಗಿ ಕಳೆಯುತ್ತೆ. ಅಡುಗೆಗೆ ಬಳಸೋಕೆ ಆಗೋದಿಲ್ಲ, ಗೋಮಾತೆಗೂ ಈ ಸುವರ್ಣಗಡ್ಡೆಯನ್ನು ನೀಡೋದಕ್ಕೆ ಸಾಧ್ಯವಾಗೋದಿಲ್ಲ ಎಂದರೆ ಹರಿಯುವ ನೀರಿನಲ್ಲಿ ಬಿಟ್ಟು ಬರಬಹುದು ಅಥವಾ ದೊಡ್ಡ ದೊಡ್ಡ ಮರದ ಬುಡದ ಕೆಳಗೆ ಇಟ್ಟು ಬರಬಹುದು. ನೋಡಿದ್ರಲ್ಲ, ಆಷಾಢ ಮಾಸದಲ್ಲಿ ಏನು ಮಾಡಬೇಕು, ಏನು ಮಾಡಬಾರದು, ವಾರಾಹಿ ದೇವಿಯ ಆರಾಧನೆಯನ್ನ ಯಾವ ರೀತಿಯಾಗಿ ಸರಳವಾಗಿ ಮಾಡಿಕೊಳ್ಳಬಹುದಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೇ ಜೈ ದುರ್ಗಾ ಮಾತೆ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನೆಲ್ ಮೂಲಕ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.